ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ನಾನು ನಿಮ್ಗೆ 8 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅನ್ನೋದು ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ತದೆ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಅಂತ ಹೇಳಿ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಅಂತಕ್ಕಂಥದ್ದು ಏನು ಅಂತಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮತ್ತೆ ಇದ್ರ ಮೇಲೆ ಆಲ್ಮೋಸ್ಟ್ ಕ್ವಶನ್ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ ಇದು. ಆ ಒಂದು ಕಾರಣಕ್ಕೋಸ್ಕರ ಇದನ್ನ ಟೋಟಲ್ ದೇರ್ ಆರ್ 8 ಸ್ಟೆಪ್ಸ್ ಇನ್ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಅಂದ್ರೆ ಸ್ಟಾಫಿಂಗ್ ಸಿಬ್ಬಂದಿ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ 8 ಒಂದು ಪ್ರಕ್ರಿಯೆಗಳು ಬರ್ತಾವ. ನಾ ಒನ್ ಬೈ ಒನ್ ನಿಮ್ಗೆ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲೇದ್ ನೋಡ್ರಿ, ಮಾನವ ಶಕ್ತಿ ಅಗತ್ಯತೆಗಳನ್ನ ಅಂದಾಜು ಮಾಡುವುದು ಅಂತ ಹೇಳಿ, ಎಸ್ಟಿಮೇಟೆಡ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅಂತ ಹೇಳಿ. ಯಾವುದೇ ಒಂದು ಸಂಸ್ಥೆಗೆ ಸಿಬ್ಬಂದಿಗಳನ್ನ ನಾವು ನೇಮಕಾತಿ ಮಾಡೋ ಮುಂಚೆ ಅಥವಾ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಗೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಸಿಬ್ಬಂದಿಗಳು ಬೇಕು ಅಂತ ಹೇಳಿ ನಾವು ಒಂದು ಅಂದಾಜು ಲೆಕ್ಕಾಚಾರವನ್ನ ಮಾಡ್ಕೋಬೇಕಾಗುತ್ತೆ. ಅದನ್ನ ಅಂದಾಜು ಲೆಕ್ಕಾಚಾರ ಮಾಡ್ಕೊಂಡಾಗ ನಮ್ಗ ಆ ಒಂದು ಸಿಬ್ಬಂದಿ ನೇಮಕಾತಿ ಪ್ರೊಸೆಸ್ಗೆ ಯಾವ ರೀತಿ ಎಷ್ಟು ಜನ ಬೇಕಾಗುತ್ತೋ ಮತ್ತು ಅವ್ರ ಎಕ್ಸ್ಪೀರಿಯನ್ಸ್ ಏನಿರ್ಬೇಕು ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು, ಇದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಅಂದಾಜನ್ನ ಮಾಡ್ಕೊಳ್ಳುವಂಥದ್ದು ಏನು ಅಂದ್ರೆ ಸಿಬ್ಬಂದಿ ನಿರ್ವಹಣೆ ಮೊದಲನೇ ಹಂತ ಅಂತ ಹೇಳ್ಬೋದು. ಹೀಗಾಯ್ತು, ನಮ್ಮ ಸಂಸ್ಥೆಗೆ ಇಂತಿಷ್ಟು ಸಿಬ್ಬಂದಿಗಳು ಬೇಕು ಅಥವಾ ಈ ರೀತಿ ಕ್ವಾಲಿಫಿಕೇಶನ್ಸ್ ಇರೋರು, ಈ ತರ ಎಕ್ಸ್ಪೀರಿಯನ್ಸ್ ಇರೋರು ಇಷ್ಟು ಸಿಬ್ಬಂದಿಗಳು ಬೇಕು ಅಂತ ನಾವು ಅಂದಾಜು ಮಾಡ್ಕೊಂಡ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದ್ರೆ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ. ನೇಮಕಾತಿ ಅಂತಂದ್ರೆ ಏನು ಅಂತ ಹೇಳಿ, ನೇಮಕಾತಿ ಅಂದ್ರ ನಮ್ಮ ಸಂಸ್ಥೆಗೆ ಅಗತ್ಯ ಇರ್ತಕ್ಕಂತಹ ಒಂದು ಅಭ್ಯರ್ಥಿಗಳನ್ನ ಹುಡ್ಕೋದು ಮತ್ತು ಅವ್ರು ನಮ್ಮ ಸಂಸ್ಥೆ ಕೆಲ್ಸಕ್ಕೆ ಅರ್ಜಿ ಸಲ್ಲಿಸೋ ರೀತಿಯೊಳಗೆ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆನೇ ನೇಮಕಾತಿ ಅಂತ ಕರಿತೀವಿ. ಅಂದ್ರೆ ಈಗ ಆಲ್ಮೋಸ್ಟ್ ನಮ್ಗೆ ಸಂಸ್ಥೆಗೆ ಬೇಕಾದಂತ ಸಿಬ್ಬಂದಿಗಳನ್ನ ನಾವು ಆರಿಸ್ಕೋಬೇಕು ಅಂತಂದ್ರೆ ಅಥವಾ ಅವ್ರನ್ನ ನಾವ್ ಏನಂದ್ರೆ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಆ ಒಂದು ಸಿಬ್ಬಂದಿಗಳು ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಹರಡ್ಕೊಂಡಿರ್ತಾರೆ. ಅಂತವ್ರನ್ನ ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಕೆಲಸಗಳು ಖಾಲಿ ಅವ, ವೇಕೆನ್ಸಿ ಅದ ಅಂದ್ರೆ ಅವ್ರಿಗೆ ರೀಚ್ ಆಗೋ ರೀತಿಯೊಳಗೆ ಮಾಡ್ಬೇಕು. ಜೊತೆಗೆ ಅವ್ರ ನಮ್ಮ ಸಂಸ್ಥೆ ಕೆಲ್ಸಕ್ಕೆ ಅಪ್ಲಿಕೇಶನ್ ಆಗೋ ರೀತಿಯೊಳಗೆ ಮಾಡ್ಬೇಕು. ಅದನ್ನ ಮಾಡ್ತಕ್ಕಂಥ ಪ್ರಕ್ರಿಯೆನೇ ನೇಮಕಾತಿ ಅಂತ ಕರಿತೀವಿ ನಾವು. ಅದಾದ ನಂತರ ಸಾಕಷ್ಟು ಅಪ್ಲಿಕೇಶನ್ಸ್ ನಮ್ಮ ಸಂಸ್ಥೆಗೆ ಬರ್ತಾವ. ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಮಾಡಿದ ನಂತರ ಏನು ಅಂತಂದ್ರ ನೆಕ್ಸ್ಟ್ ಪ್ರೊಸೆಸ್ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ. ಅಂದ್ರೆ ಅಪ್ಲಿಕೇಶನ್ ಹಾಕಿದಂತ ಅರ್ಜಿ ಸಲ್ಲಿಸಿದಂತ ಎಲ್ಲಾ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳಂತ ಹೇಳಲಿಕ್ಕಾಗಲ್ದು. ಆ ಕಾರಣಕ್ಕೋಸ್ಕರ ಆಯ್ಕೆ ಪ್ರಕ್ರಿಯೆಯೊಳಗೆ ಏನ್ ಮಾಡ್ತಾರ ಅಂದ್ರ ಅರ್ಜಿ ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ಏನು ಅಂತಂದ್ರ ವಿವಿಧ ರೀತಿಯೊಳಗ ಅವರಿಗೆ ಪರೀಕ್ಷೆಗಳು ನಡೆಸ್ತಾರ. ಜೊತೆಗೆ ಏನು ಅಂತಂದ್ರ ಅವರ ಹಿನ್ನೆಲೆ ಪರಿಶೀಲನೆ ಮಾಡ್ತಾರ, ವೈದ್ಯಕೀಯ ಪರೀಕ್ಷೆ ಮಾಡ್ತಾರ, ಅವರೆಲ್ಲಾ ಕೊಟ್ಟಿರೋಂತ ಮಾಹಿತಿಗಳು ಸರಿಯಾಗಿಲ್ಲ ಅದಾವೋ ಇಲ್ಲ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾರ. ಎಲ್ಲಾ ಮಾಡಿದ ನಂತರ ಅವರು ಸೂಕ್ತ ಅಭ್ಯರ್ಥಿಗಳು ಅಂದ್ರೆ ಮಾತ್ರ ಅವ್ರನ್ನ ಆಯ್ಕೆ ಮಾಡ್ಬೇಕು ಅನ್ನೋಂತ ನಿರ್ಧಾರವನ್ನ ಸಂಸ್ಥೆಯವರು ತಗೋತಾರ. ಅಂದ್ರೆ ಆಯ್ಕೆ ಅಂದ್ರೆ ಇಷ್ಟೇ, ಅನರ್ಹ ಅಭ್ಯರ್ಥಿಗಳನ್ನ ತೆಗೆದು ಹಾಕೋದು ಮತ್ತು ಅರ್ಹ ಅಭ್ಯರ್ಥಿಗಳನ್ನ ಆರಿಸ್ಕೊಳ್ತಕ್ಕಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಆಯ್ಕೆ ಮಾಡ್ಕೊಂಡ ನಂತರ ಏನು ಅಂತಂದ್ರೆ 4ನೇ ಸ್ಟೆಪ್ ಅನುಸ್ಥಾಪನೆ ಮತ್ತು ಅಭಿಶಿಕ್ಷಣ ಅಂತೇಳಿ, ಪ್ಲೇಸ್ಮೆಂಟ್ ಅಂಡ್ ಓರಿಯೆಂಟೇಶನ್ ಅಂತೇಳಿ. ಆಯ್ಕೆಯಾದಂತ ಒಂದು ಅಭ್ಯರ್ಥಿಗಳು ಏನಾಗ್ತಾರ ಅಂತಂದ್ರೆ ದೇ ವಿಲ್ ಬಿಕಮ್ ದ ಎಂಪ್ಲಾಯೀಸ್ ಆಫ್ ಅನ್ ಆರ್ಗನೈಸೇಷನ್ ಅಂತೇಳಿ. ಅಂದ್ರೆ ಅಭ್ಯರ್ಥಿಗಳು ಏನಾಗ್ತಾರ ಅಂತಂದ್ರೆ ಈಗ ಸಂಸ್ಥೆ ಸಿಬ್ಬಂದಿಗಳಾಗ್ತಾರ. ಸಿಬ್ಬಂದಿ ಅಂತಂದ್ಮೇಲೆ ಅವ್ರಿಗೊಂದೊಂದು ನಾವು ಪೋಸ್ಟ್ ಅಂತ ಕೊಡ್ಬೇಕೇ ಆಗತ್ತೆ. ಯಾವ ಪೋಸ್ಟಿಗೆ ನಾವು ಅವ್ರನ್ನ ಆಯ್ಕೆ ಮಾಡಿರ್ತೀವಿ ಆ ಒಂದು ಹುದ್ದೆಯನ್ನ ಅವ್ರಿಗೆ ಏನ್ ಮಾಡ್ಬೇಕಾಗತ್ತ ಅಂದ್ರೆ ಕೊಡ್ಬೇಕಾಗತ್ತ. ಆ ಹುದ್ದೆಯನ್ನ ಕೊಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಅನುಸ್ಥಾಪನೆ ಅಂತ ಕರಿತೀವಿ. ಇನ್ನ ಅಭಿಶಿಕ್ಷಣ ಅಥವಾ ಓರಿಯೆಂಟೇಶನ್ ಅಂದ್ರ ಹೊಸದಾಗಿ ಸಂಸ್ಥೆಗೆ ಸೇರಿದಂತ ಹೊಸ ಸಿಬ್ಬಂದಿಗಳಿಗೆ ಸಂಸ್ಥೆಯ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತಕ್ಕಂತ ಒಂದು ವ್ಯವಸ್ಥಿತವಾದಂತಹ ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಭಿಶಿಕ್ಷಣ ಅಂತ ಕರಿತೀವಿ. ಕೆಲವೊಂದ್ಸತಿ ಇದು 2 ಮಾರ್ಕ್ಸ್ ಕೂಡ ಕ್ವಶನ್ ಬರ್ತವೆ. ಅನುಸ್ಥಾಪನೆ ಎಂದರೇನು, ಅಭಿಶಿಕ್ಷಣ ಎಂದರೇನು ಅಂತ. ಅನುಸ್ಥಾಪನೆ ಅಂತಂದ್ರೆ ಆಯ್ಕೆಯಾದಂತ ಒಂದು ಅಭ್ಯರ್ಥಿಗಳಿಗೆ ಏನು ಅಂದ್ರೆ ಸೂಕ್ತವಾದಂತ ಹುದ್ದೆಯನ್ನ ನಿಯೋಜನೆ ಮಾಡೋದಕ್ಕೆ ನಾವು ಅನುಸ್ಥಾಪನೆ ಅಂತ ಕರಿತೀವಿ. ಅಭಿಶಿಕ್ಷಣ ಅಂತಂದ್ರೆ ಆ ಆಯ್ಕೆಯಾದಂತ ಸಿಬ್ಬಂದಿಗಳಿಗೆ ಸಂಸ್ಥೆಯ ಬಗ್ಗೆ, ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತಕ್ಕಂತ ಒಂದು ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ ಅಭಿಶಿಕ್ಷಣ ಅಥವಾ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇದು ಆದ ನಂತರ ಏನು ಅಂತಂದ್ರ ಸಿಬ್ಬಂದಿಗಳಿಗೆ ನಾವೇನ್ ಮಾಡ್ಬೇಕಾಗತ್ತ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತ ಕೆಲಸಕ್ಕೆ ಸಂಬಂಧಪಟ್ಟಂತ ತರಬೇತಿಯನ್ನ ಕೊಡ್ಬೇಕಾಗತ್ತ ಅಂತ ಹೇಳಿ. ತರಬೇತಿ ಅಂದ್ರೆ ಏನು ಅಂತ ಹೇಳಿ ಸಾಮಾನ್ಯವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ತರಬೇತಿ ಅಂದ್ರೆ ಟ್ರೈನಿಂಗ್, ಇಟ್ಸ್ ಎ ವೆರಿ ಸಿಂಪಲ್ ವರ್ಡ್ ಅಂತ ಹೇಳಿ. ಆದ್ರೆ ತರಬೇತಿ ಅಂತ ಬಂದಾಗ ಯಾವ ರೀತಿ ತರಬೇತಿ ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಥೆರಾಟಿಕಲ್ ನಾಲೆಜ್ ಕೆಲವೊಂದಿಷ್ಟು ಅವ್ರ ಎಜುಕೇಶನಲ್ ಇದ್ರೊಳಗೆ ಕಲ್ತಿರ್ತಾರೆ. ಬಟ್ ಥೆರಾಟಿಕಲ್ಗೂ ಪ್ರಾಕ್ಟಿಕಲ್ಗೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ವರ್ಕಿಂಗ್ ಪ್ಲೇಸ್ ಒಳಗೆ ಅವ್ರು ಏನೇನ್ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗ ಅವರಲ್ಲಿ ಇರ್ತಕ್ಕಂತ ಜ್ಞಾನ ಮತ್ತು ಕೌಶಲ್ಯವನ್ನ ಇನ್ನ ಹೆಚ್ಚಿಗೆ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆನೇ ಏನು ಅಂತಂದ್ರೆ ತರಬೇತಿ ಅಂತ ಹೇಳ್ಬೋದು. ಅಂದ್ರೆ ಕೆಲಸದ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಆಗಿ ಒಂದು ಜ್ಞಾನವನ್ನ ಕೊಡ್ತಕ್ಕಂತ ವ್ಯವಸ್ಥಿತವಾದಂತ ಒಂದು ಕಾರ್ಯಕ್ರಮನೇ ತರಬೇತಿ ಅಂತ ಹೇಳ್ತೀವಿ. ಇನ್ನ ಅಭಿವೃದ್ಧಿ ಅಂತಂದ್ರ ಅವರು ಆಲ್ರೆಡಿ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇರ್ತಾರೆ, ಅವರಲ್ಲಿ ಇನ್ನ ಹೆಚ್ಚಿನ ನಾವು ಕೌಶಲ್ಯಗಳನ್ನ ಬೆಳೆಸ್ಬೇಕು ಮತ್ತು ಅಪ್ಡೇಟ್ ಆಗ್ತಾ ಇರ್ತಕ್ಕಂತ ಎಲ್ಲಾ ಒಂದು ತಂತ್ರಜ್ಞಾನಕ್ಕೆ ಅವ್ರ ಏನಾಗ್ಬೇಕು ಅಂತಂದ್ರ ಅದನ್ನೆಲ್ಲ ಕಲ್ಕೊಂಡು ಅವ್ರ ಕೆಲಸಗಳು ಮುಂದುವರಿಬೇಕು ಅಂತಂದ್ರ ಅವ್ರಿಗೆ ನಾವು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನ, ವರ್ಕ್ಶಾಪ್ಸ್ ಗಳನ್ನ, ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡಿ ಅವ್ರಿಗೆ ಆ ಕೆಲಸದಲ್ಲಿ ಆಗಿರ್ತಕ್ಕಂತ ಹೊಸ ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕೆ ನಾವು ಅಭಿವೃದ್ಧಿ ಅಂತ ಕರಿತೀವಿ. ಇದಾದ ನಂತರ
ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇರ್ತಾರ, ಕೆಲಸ ಮಾಡೋ ಹೊತ್ನಾಗ ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ಬರ್ತದೆ ಅಂದ್ರೆ ಕಾರ್ಯನಿರ್ವಹಣೆ ಪರಾಮರ್ಶೆ ಅಂತ. ಅಂದ್ರೆ ಈ ಒಂದು ಸಂಸ್ಥೆ ಅಂತ ಅಂದ್ಮೇಲೆ ಅಥವಾ ಫ್ಯಾಕ್ಟ್ರಿ ಇರ್ಬೋದು, ಕಂಪನಿ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಎಲ್ಲಾ ಸಿಬ್ಬಂದಿಗಳು ಒಂದೇ ರೀತಿಯಾಗಿ ಕೆಲಸ ಮಾಡ್ತಾರ ಅಂತಲ್ಲ, ಒಬ್ಬೊಬ್ರದ್ದು ಎಫಿಷಿಯನ್ಸಿ ಒಂದೊಂದ್ ರೀತಿ ಇರುತ್ತೆ. ಆದ್ರ ಪ್ರತಿ ವರ್ಷ ಇರ್ಬೋದು ಅಥವಾ 2 ವರ್ಷಕ್ಕೆ ಒಂದ್ಸತಿ ಸ್ಯಾಲರಿ ಇನ್ಕ್ರಿಮೆಂಟ್, ಪ್ರಮೋಷನ್ ಇವೆಲ್ಲ ಕೊಡ್ಬೇಕಾಗತ್ತೆ ವರ್ಕಿಂಗ್ ಪ್ಲೇಸ್ ಒಳಗ. ಅದನ್ನ ಅವ್ರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಕೊಡ್ಬೇಕಾಗತ್ತ ಅಂತ ಹೇಳಿ, ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಸಿಗ್ತಕ್ಕಂತ ಬಡ್ತಿ ಇರ್ಬೋದು, ವೃತ್ತಿ ಅವಕಾಶಗಳಿರ್ಬೋದು, ನಾವು ಒದಗಿಸ್ಕೊಡ್ಬೇಕಾಗತ್ತ. ಆ ಕಾರಣಕ್ಕೆ ಇಲ್ಲಿ ಏನು ಅಂತಂದ್ರೆ ಕಾರ್ಯನಿರ್ವಹಣೆ ಪರಾಮರ್ಶೆ ಅಂತಂದ್ರ ಅವ್ರ ಪರ್ಫಾರ್ಮೆನ್ಸ್ ಅನ್ನ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಮೆಜರ್ಮೆಂಟ್ ಮಾಡ್ಬೇಕು. ಅದಕ್ಕೆ ತನ್ನದೇ ಅಂತ ಕೆಲವೊಂದಿಷ್ಟು ಮಾನದಂಡಗಳು ಇರ್ತವೆ ಸಂಸ್ಥೆಗಳು. ಅದ್ರ ಮುಖಾಂತರ ಏನ್ ಮಾಡ್ತಾರ ಅಂತಂದ್ರ ವರ್ಕರ್ಸ್ಗೆಲ್ಲ ಕಾರ್ಯನಿರ್ವಹಣೆ ಪರಾಮರ್ಶೆಯನ್ನ ಮಾಡಿ ಅವ್ರ ವರ್ಕ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮಾಡಿ ಅದರ ಆಧಾರದ ಮೇಲೆ ಅವರಿಗೆ ಬಡ್ತಿ ಕೊಡುವಂತದಿರ್ಬೋದು ಅಥವಾ ಸಂಬಳದೊಳಗೆ ಹೆಚ್ಚಳ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಸಂಸ್ಥೆಯವರು ಕೈಗೊಳ್ತಾರ ಅಂತ ಹೇಳ್ಬೋದು. ಅದಾದ ನಂತರ ಈ ಪರಾಮರ್ಶೆ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂದ್ರೆ ಬಡ್ತಿ ಮತ್ತು ವೃತ್ತಿ ಜೀವನ ಯೋಜಿಸುವಿಕೆ ಅಂತ ಹೇಳಿ, ಪ್ರಮೋಷನ್ ಅಂಡ್ ಕೆರಿಯರ್ ಪ್ಲಾನಿಂಗ್ ಅಂತ ಹೇಳಿ. ಅಂದ್ರೆ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದ್ರ ಅವರಿಗೆ ಸಂಬಳ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಏನು ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಇನ್ನ ಬಹಳ ಬೆಸ್ಟ್ ಇತ್ತಪ್ಪ ಅಂತಂದ್ರ ಅವ್ರಿಗೆ ಸಂಸ್ಥೆಯೊಳಗೆ ಒಳ್ಳೆ ಅವಕಾಶಗಳನ್ನ ಕೂಡ ಏನು ಅಂತಂದ್ರ ಕಲ್ಪಿಸ್ಕೊಡ್ತಾರ. ಅದೇ ಒಂದು ಪ್ರೊಸೆಸ್ ಏನಂದ್ರೆ ಬಡ್ತಿ ಮತ್ತು ವೃತ್ತಿ ಜೀವನ ಯೋಜಿಸುವಿಕೆ ಅಂತ ಹೇಳಿ, ಪ್ರಮೋಷನ್ ಕೆರಿಯರ್ ಪ್ಲಾನಿಂಗ್ ಅಂತ ಹೇಳ್ತೇವೆ. ಇವೆಲ್ಲ ಆದ ನಂತರ ಲಾಸ್ಟ್ ಬರ್ತಕ್ಕಂಥ ಸ್ಟೆಪ್ ಯಾವುದು ಅಂದ್ರೆ ಪರಿಹಾರ ಅಥವಾ ಕಾಂಪನ್ಸೇಷನ್. ಇಟ್ ಈಸ್ ಸೊ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಪರಿಹಾರ ಅಂದ್ರೆ ಏನು ಅಂತಂದ್ರ ಸಿಬ್ಬಂದಿಗಳು ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಸಿಬ್ಬಂದಿಗಳು ಏನ್ ಕೆಲಸ ಮಾಡ್ತಾರ ಅವ್ರಿಗೆ ಕೊಡ್ತಕ್ಕಂತ ಒಂದು ಸಂಬಳ ಇರ್ಬೋದು, ಕೂಲಿ ಇರ್ಬೋದು, ಅದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಪರಿಹಾರ ಅಂತ ಕರಿತೀವಿ. ಅವ್ರಿಗೆ ಕೊಡ್ತಕ್ಕಂತ ಸಂಬಳ ನಿಯಮಿತವಾಗಿ ಕೊಡ್ಬೇಕು, ಜೊತೆಗೆ ಆಕರ್ಷಕವಾಗಿರ್ಬೇಕು. ಅಟ್ಲೀಸ್ಟ್ ಅವ್ರ ಜೀವನವನ್ನ ಒಂದು ಒಳ್ಳೆ ಉತ್ತಮ ಜೀವನವನ್ನು ನಡೆಸ್ಲಿಕ್ಕಾದ್ರೂ ಕೂಡ ಆ ಒಂದು ಅವ್ರಿಗೆ ಕೊಡ್ತಕ್ಕಂತ ಸಂಬಳ ಸೂಕ್ತವಾಗಿರ್ಬೇಕು. ಆ ರೀತಿ ಒಂದು ಪರಿಹಾರವನ್ನ ಸಂಸ್ಥೆಯವರು ಕೊಡ್ಬೇಕಾಗತ್ತೆ. ಈ ರೀತಿ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಒಳಗೆ ಟೋಟಲ್ 8 ಪ್ರಕ್ರಿಯೆಗಳು ಬರ್ತಾವ. ಇವೆಲ್ಲಾ ಪ್ರಕ್ರಿಯೆಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯಾವ ಅಂತ ಅನ್ಕೊಂತೀನಿ ನಾನು. ಇವು ಡೆಫಿನೆಟ್ಲಿ ಏನು ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್. ಜಸ್ಟ್